ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಮಹಿಳೆಯೋರ್ವರು ಹಲ್ಲೆ ಆರೋಪವನ್ನು ಮಾಡಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸದ್ಯ ನನ್ನ ಜೊತೆಯಲ್ಲಿ ದೂರುದಾರರಾಗಿರುವಂತಹ ಮಹಿಳೆ ನನ್ನ ಜೊತೆಯಲ್ಲಿದ್ದಾರೆ. ಏನಾಯ್ತು, ಯಾವ ಕಾರಣಕ್ಕಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ನಲ್ಲಿ ಏನಿದೆ ಅನ್ನೋದನ್ನ ಮಾತನಾಡಿಕೆ ಖುದ್ದು ದೂರುದಾರ ಮಹಿಳೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಮಾಜಿ ಸಚಿವರು ಹಲ್ಲೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಿದ್ದೀರಾ? ಸರ್, ಇವತ್ತು 3:30 ಕುಮಾರಕೃಪದಲ್ಲಿ ಇವರು ಯುವ ಸಂಕಲ್ಪಗೆ ಹೋಗಿ ಬಂದು ಊಟ ಮಾಡ್ತಿದ್ರು. ನಾನು ಅಲ್ಲೇ ಇದ್ದೆ. ಮತ್ತೆ ಇವರು ಹಿಂದೆ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ, ಯಾಕಂದ್ರೆ ನಮ್ದು ಜಾಗ ಇದೆ, ಅದರಲ್ಲಿ ಅವರ ಪಾಲುದಾರರಾಗಿ ಬಂದಿದ್ರು. ಅದ್ರ ಬಗ್ಗೆ ನಮಗೆ ಒಂದು ಚಿಕ್ಕ ವಿಚಾರದಲ್ಲಿ ಮನಸ್ತಾಪನೂ ಆಗಿತ್ತು. ಮತ್ತೆ ಅವ್ರು ವರ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು, ನನಗೆ ಕಮ್ ಜಾತಿ ಅಂತ ಯೂಸ್ ಮಾಡಿದ್ರು, ಮತ್ತೆ ಪ್ರಾಸ್ಟಿಟ್ಯೂಷನ್ ಅಂತಾನು ಯೂಸ್ ಮಾಡಿದ್ರು, ಮತ್ತೆ ಪುಟ್ಗೋಸಿ ದಲಿತ ಜಾತಿ ಅಂತಾನು ಯೂಸ್ ಮಾಡಿದ್ರು. ಈ ವಿಚಾರವಾಗಿ ನನಗೆ ಎದುರುಗಡೆ ಅವ್ರು ಯಾವತ್ತೂ ಸಿಗ್ಲಿಲ್ಲ, ಫೋನಲ್ಲಿ ಮಾತಾಡಿದ್ರು. ಅದಾದ್ಮೇಲೆ ನಾನು ಮಾವಳ್ಳಿ ಶಂಕರ್ ಅವರು ನಮ್ಮ ದಲಿತ ನಾಯಕರಿಗೂ ಹೇಳಿದ್ದೆ. ಹೇಳಾದ್ಮೇಲೆ ನಾನು ಇವ್ರ ಬಗ್ಗೆ FIR ಆಗೋದೇನು ಬೇಡ ಅಂತ ಅವರೇ ಸುಮ್ಮನೆ ಮಾಡಿಸಿದ್ರು. ಅದಾದ್ಮೇಲೆ ನನಗೆ ಯಾವುದೇ ರೀತಿ ಎದುರುಗಡೆ ಎಚ್.ಎಂ. ರೇವಣ್ಣ ಅವ್ರು ಸಿಗ್ಲಿಲ್ಲ. ಅದಕ್ಕೆ ಇವತ್ತು ಸಿಕ್ಕಿದಾಗ ನಾನೇ ನಂದಿನಿ ನಾಗರಾಜ್ ಅಂತ AICC ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿದ್ದೀನಿ. ನನ್ನ ಹತ್ರನೇ ನೀವು ಈ ರೀತಿ ಪದಗಳನ್ನ ಬಳಸಿದ್ದು ಫೋನಲ್ಲಿ. ಅದಕ್ಕೆ ಇದಕ್ಕೆ ಯಾವ ರೀತಿ ನಿಮ್ಮ ಸಮಂಜಸ ಉತ್ತರ ಕೊಡಿ ಅಂತ ಕೇಳಿದಾಗ ನನಗೆ ಬೆರಳು ತೋರಿಸಿದ್ರು, ನೀನು ಯಾವಳು ಫಸ್ಟ್ ಇದನ್ನ ಕೇಳೋದಕ್ಕೆ, ನಾನು ಇದೇ ತರ ಮಾತಾಡೋದು ಅಂತ. ಆಮೇಲೆ ಫೈನ್ ಆಯ್ತು ಅಂತ ಹೇಳ್ಬಿಟ್ಟು ಉಗ್ರಪ್ಪ ಅವರು ಅಲ್ಲೇ ಇದ್ದಾರೆ, ಮತ್ತೆ ಹಲವಾರು ದೊಡ್ಡ ನಾಯಕರು ಇದ್ದಾರೆ, ಮತ್ತೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಎಲ್ಲ ಇದ್ರು. ಅವರೆಲ್ಲರೂ ಇದ್ದಾಗಲೂ ಇದೇ ಥರ. ಆಮೇಲೆ ಸೆಕೆಂಡ್ ಟೈಮು ನೋಡಿ ರೇವಣ್ಣ ಅವರೇ ಈ ಥರ ಎಲ್ಲ ಮಾತಾಡಿದಾಗ ನಾನು ರಾಹುಲ್ ಗಾಂಧಿಗೆ ಎಕ್ಸ್ಲೇಟ್ ಮಾಡ್ತೀನಿ ಅಂತಲೂ ಹೇಳಿದೆ. ನಾನು ಬಿಕಾಸ್ ವಿ ಆರ್ ಎ ಪ್ರೊಫೆಷನಲ್ಸ್, ವಿ ವಿಲ್ ಸ್ಪೀಕ್ ಆನ್ ಎ ಪ್ರೊಫೆಷನಲ್ ವೇ, ನಾವು ಪ್ರೊಫೆಷನಲ್ ಆಗಿ ಮಾತಾಡೋದು ಅಂತ. ಅದಕ್ಕೆ ಹೇಳಿದಾಗ ನನಗೆ ಕುತ್ತಿಗೆಗೆ ಕೈ ಮಾಡೋದಕ್ಕೆ ಬಂದರು, ಅದು ವಿಡಿಯೋನಲ್ಲೂ ಇದೆ. ಮತ್ತು ನನ್ನ ಕೈನ ಹಿಡಿದು ಟ್ವಿಸ್ಟ್ ಮಾಡಿದ್ದಾರೆ. ನನ್ನ ಬಲ್ಗೈದು ಹೆಬ್ಬೆರಳು ಡ್ಯಾಮೇಜ್ ಆಗಿದೆ, ನಾನು 6 ವಾರ ಚಿಕಿತ್ಸೆನೂ ಪಡಿಬೇಕಾಗುತ್ತೆ. ಮತ್ತು ನನ್ನ ಈ ರೈಟ್ ಫಿಂಗರ್ ಉಂಗುರದ ಬೆರಳು ಇದನ್ನು ಟ್ವಿಸ್ಟ್ ಮಾಡಿದ್ರು, ಇದನ್ನು ಎತ್ತಲಿಕ್ಕಾಗಲ್ಲ. ಆ ರೀತಿ ಮಾಡಿದ್ದಾರೆ. ಮತ್ತೆ ಜಾತಿ ಬಗ್ಗೆನೂ ಕಮ್ ಜಾತಿ ಅಂತಾನು ಪದ ಬಳಸಿದ್ರು. ಹೋಗೇ ಬಾರೆ, ಹೊಡೆದಾಕ್ಬಿಡ್ತೀನಿ, ನೀನೊಂದು ಸಾಯಿಸ್ಬಿಡ್ತೀನಿ ಅಂತೆಲ್ಲ ಧಮಕಿ ಹಾಕಿದ್ದಾರೆ. ಉಗ್ರಪ್ಪ ಅವರಾಗ್ಲಿ ಮತ್ತೆ ಸೀನಿಯರ್ ಲೀಡರ್ಸ್ ಆಗ್ಲಿ ಯಾರು ರಕ್ಷಣೆ ಮಾಡಲಿಲ್ಲ. ನೀವೇ ಹೋಗಿ ಅಂತ ನನ್ನನ್ನು ಕಳಿಸಿದ್ರೆ ಹೊರತು ಅವ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ. ಒಂದು ಹೆಣ್ಮಗಳಿಗೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು, ಕಾಂಗ್ರೆಸ್ ಪಕ್ಷ ಒಂದು ಹೆಣ್ಮಗಳಿಗೆ ರಕ್ಷಣೆ ಕೊಡಲ್ಲ ಅಂದ್ರೆ ಇಂಥ ವ್ಯಕ್ತಿ ಗ್ಯಾರಂಟಿ ಚೇರ್ಮನ್ ಆಗಿ ಬೇಕಾ ನಮ್ಮ ರಾಜ್ಯಕ್ಕೆ? ದಯವಿಟ್ಟು ಹೆಣ್ಮಕ್ಳಿಗೆ ನಾನು ಒಂದು ಅಂಬಲ್ ರಿಕ್ವೆಸ್ಟು, ಪೊಲಿಟಿಕ್ಸ್ಗೆ ಬಂದರೆ ನೋಡಿ ಈ ಥರ ಎಲ್ಲ ದೌರ್ಜನ್ಯಗಳನ್ನ ಅನುಭವಿಸ್ಬೇಕಾಗುತ್ತೆ. ಎಸ್ಪೆಷಲಿ ದಲಿತ ಹೆಣ್ಮಕ್ಳನ್ನ ಬೆಳೆಯೋಕ್ಕೆ ಬಿಡೋದಿಲ್ಲ. ಯಾವುದೇ ಒಂದು ದಲಿತ ಸಮುದಾಯದಲ್ಲಿ ಹೆಣ್ಮಕ್ಳು ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಈ ರೀತಿ ಹರಾಸ್ಮೆಂಟ್ಸು ಮತ್ತು ದೌರ್ಜನ್ಯಗಳನ್ನ ಅನುಭವಿಸ್ಲೇಬೇಕಾಗುತ್ತೆ. ಎಸ್ಪೆಷಲಿ ಮೇಲ್ಜಾತಿಯವರು ನಿಂದನೆಗಳಿಗೆ ನಾವು ಒಳಪಡ್ತೀವಿ. ಆದರೆ ಇದುವರೆಗೂ ನಾನು ನೋಡಿ ಇವಾಗ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಇದೆ, ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀನಿ. FIR ಮಾಡಿಲ್ಲ, ಎನ್ಕ್ವೈರಿ ಮಾಡಿಲ್ಲ, ಬರೀ ನನ್ನನ್ನು ಕರೆದ್ಬಿಟ್ಟು ಮೆಡಿಕಲ್ ಆಗಿದೆ, ಕೂತ್ಕೊಂಡೇ ಇದ್ದೆ. ಆದರೆ ಯಾವುದೇ ರೀತಿ ಕ್ರಮ ಅಂತೂ ತಗೊಂಡಿಲ್ಲ. 3:30ಯಿಂದ 10 ಗಂಟೆ ತನಕ ಕೂತ್ಕೊಂಡಿದ್ದೀನಿ ಸ್ಟೇಷನಲ್ಲಿ. ಈಗ FIR ಆಗಿದೆಯಾ ಅಥವಾ FIR ಆಗಿಲ್ಲ, ಬರೀ NCR ಮಾಡ್ಕೊಂಡು ಕಾಪಿ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡ್ತೀನಿ ಅಂತ. ಬರೀ ಅವರು 3 hours ಬರೀ ಮೀಟಿಂಗೇ ಮಾಡ್ತಾ ಇದ್ರು, ACP DCP ಮತ್ತೆ ಅವರು ಇನ್ಸ್ಪೆಕ್ಟರ್ ಭರತ್ ಅಂತ. ಅದು ಇವಾಗಲೇ ನಾನು ಯಾಕಂದ್ರೆ ನಾನು ಪರಮೇಶ್ವರ್ ಸರ್ಗೆ ಫೋನ್ ಮಾಡಿ ಹೇಳ್ತೀನಿ, IGP ಹತ್ರ ಹೋಗ್ತೀನಿ ಅಂತ ಹೇಳಿದಾಗ ಇವಾಗ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನನಗೆ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಹಲ್ಲೆ ಮಾಡಿರೋ ವಿಡಿಯೋಸ್ ಎಲ್ಲ ಇದೆಯಾ ಮೇಡಮ್? ವಿಡಿಯೋ ಆಲ್ರೆಡಿ ಇದೆ, ಹಲ್ಲೆ ಮಾಡಿರೋ ವಿಡಿಯೋ ಇದೆ. ಅವರು ಕೈ ಎತ್ಕೊಂಡು ಬಂದು ಹೊಡಿಯೋದು. ಇವಾಗ ಇವನ್ ಕುಮಾರಕೃಪದಲ್ಲಿ CC ಕ್ಯಾಮ್ರಾಸ್ ಎಲ್ಲ ಕಡೆ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡಿ, CC ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗಿದೆ. ಇದಿಷ್ಟು ದೂರುದಾರ ಮಹಿಳೆಯ ಮಾತು. ಅಂದ್ರೆ ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನೋ ಒಂದು ಆರೋಪವನ್ನ ಮಾಡಿ ಈಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದು, ದೂರನ್ನ ಈಗಾಗಲೇ NCR ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ಹಾಗಾಗಿ ಮುಂದಿನ ಎನ್ಕ್ವೈರಿ ಯಾಕೆ ನಡೆಯುತ್ತೆ, ಜೊತೆಗೆ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಕೂಡ ನನ್ನ ಬಳಿ ಇದ್ದಾವೆ, ಆ ಎವಿಡೆನ್ಸ್ ಅನ್ನ ಕೂಡ ಈಗಾಗಲೇ ಕೊಟ್ಟಿದ್ದೀನಿ ಅನ್ನೋ ಮಾತನ್ನ ದೂರುದಾರಿಯಾಗಿರುವಂತಹ ನಂದಿನಿ ನಾಗರಾಜ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.